ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಚಿಂತಾಮಣಿಯಲ್ಲಿ ಯಶಸ್ವಿಯಾಗಿ ನಡೆದ ಅಂಚೆ ನೌಕರರ ದ್ವೈವಾರ್ಷಿಕ ಸಮ್ಮೇಳನ. ನೌಕರರ ಸ್ಥಿತಿಗತಿಗಳ ಹಾಗೂ ಕುಂದುಕೊರತೆಗಳ ಬಗ್ಗೆ ವಿಶ್ಲೇಷಣೆ. ಬಡ್ತಿ ಹೊಂದಿದ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಹೃದಯ ಸ್ಪರ್ಶಿ ಸನ್ಮಾನ. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಪೋಸ್ಟಲ್ ಎಂಪ್ಲಾಯೀಸ್ನ ಕೋಲಾರ ವಿಭಾಗೀಯ ಶಾಖೆ ಮತ್ತು ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಚಿಂತಾಮಣಿ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಅಂಚೆ ನೌಕರರ 28ನೇ ದ್ವೈವಾರ್ಷಿಕ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರಾದ VSL ನರಸಿಂಹರಾವ್ರವರು ಸಮ್ಮೇಳನವನ್ನು ಉದ್ಘಾಟಿಸಿದರು. ಅಸೋಸಿಯೇಷನ್ನಿನ ಕರ್ನಾಟಕ ವೃತ್ತದ ಕಾರ್ಯದರ್ಶಿ S ಕಂಡೋಜಿರಾವ್ ಹರಿಯಣ್ಣ, MP ಚಿತ್ರಸೇನಾರವರು ಮಾತನಾಡಿ ಅಂಚೆ ನೌಕರರ ಸ್ಥಿತಿಗತಿಗಳು, ಕುಂದುಕೊರತೆಗಳು ಹಾಗೂ ಇಲಾಖೆಯ ನಿಯಮಾವಳಿಗಳ ಕುರಿತು ಬೆಳಕು ಚೆಲ್ಲಿದರು. S ವೆಂಕಟರಮಣಪ್ಪ, AB ಅರುಣ್ ಕುಮಾರ್, ಶಶಿಕುಮಾರ್, L ಶೆಟ್ಟಿಕೇರಿ, ಇಸ್ಮಾಯಿಲ್ ಮತ್ತಿತರರ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಬಡ್ತಿ ಹೊಂದಿದ ಹಾಗೂ ವಯೋನಿವೃತ್ತಿ ಹೊಂದಿದ ನೌಕರರನ್ನು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು. ಅಸೋಸಿಯೇಷನ್ನಿನ ಕೋಲಾರ ವಿಭಾಗೀಯ ಅಧ್ಯಕ್ಷರಾದ V ನಾರಾಯಣಸ್ವಾಮಿಯವರು ಅಧ್ಯಕ್ಷತೆ ವಹಿಸಿದ್ದರು. ಅಸೋಸಿಯೇಷನ್ನಿನ ಪದಾಧಿಕಾರಿಗಳು ಹಾಗೂ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿದ್ದರು. ನಮ್ಮ ಕೋಲಾರ ಡಿವಿಷನ್ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಪೋಸ್ಟಲ್ ಎಂಪ್ಲಾಯೀಸ್ 28ನೇ ಬಯಾನಿಯಲ್ ಜಾಯಿಂಟ್ ಡಿವಿಷನ್ ಕಾನ್ಫರೆನ್ಸ್ ಅನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ನೆಚ್ಚಿನ SSO ಸಾರು ಹಾಗೂ ನಮ್ಮ 3 ರೀತಿಯ ಸರ್ಕಾರಿ ಸೆಕ್ರೆಟರೀಸ್ ಅವ್ರನ್ನ ಇನ್ವೈಟ್ ಮಾಡಿದ ತಕ್ಷಣ ಬಂದಿದ್ದಾರೆ. ಇವಾಗ ಅವ್ರನ್ನೆಲ್ಲ ನಾವು ಈ ಮುಖ್ಯ ವೇದಿಕೆಗೆ ಆಹ್ವಾನ ಮಾಡಬೇಕು. Because some issues we cannot solve at divisional level. Am I right? So whatever problems you are having, which are yet to be solved, you please bring those issues through dialogue, through deliberations with our circuit leaders, so that they could take up with Chief Minister, or if not possible at circuit level, they can take up at national level also. Please use this platform properly, and I wish you all the best. Especially this Gangajan and Naveen, they are working hard to make it grand success for the last 2-3 weeks. So I wish you all the best for this successful connection of this 28th biennial giant. So ಅಲ್ಲಿ ಎಲ್ಲರೂ ಸೇರಲಿಕ್ಕೆ ವಿಚಾರಗಳನ್ನು ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇರ್ತದೆ. ಇದೊಂದು ಅವಕಾಶ. ಇವತ್ತು ನಿಜಕ್ಕೂ ಒಂದು ಸಂತಸದ ಸಂಗತಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದೀರಿ. ನಿಮಗೆಲ್ಲರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಕೆಲವು ವಿಷಯಗಳನ್ನ ಮಾತ್ರ ನಾನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ. ಯಾಕಂದರೆ ಶ್ರೀ ನರಸಿಂಹರಾವ್ I want to spell it some few issues to convey in English only. The rest of the things I will speak in my own Kannada. So, SSP was in the initial few words, he told that whatever the issues are there, let the union leaders bring it to this notice, get it resolved. So it's a very welcome gesture, and it is the we know after 90s, as Indian economic system has been liberalized, like that our Indian postal system also liberalized in the system of administration.
Earlier that was, and this postal system and postal department was just like iron cage, and there was a gap between the administration and the staff. There was no such coordination, and whatever the issues are there, the administration venturing on, going on, issuing charge sheet, punishment and everything. Because before 1994, the department was purely, it is service oriented, purely and purely, but after that, the department started evolving, and there are business targets and our ways of functioning and areas of functioning, everything extended. As such, the punishment, stick, whatever that you were following earlier, that evolved into a persuasion, coordination and consultation. That's a good gesture. IDC ಅನ್ನೋದೊಂದು ಕಾನ್ಸೆಪ್ಟ್ ಬಂದಿದ್ದಾರೆ. ಅದು ಏಕೆಂದರೆ ಇವಾಗ ಅದು ಎಲ್ಲರೂ ಮಾಡಬೇಕಾಗಿರೋಂಥ ಪಾಲಿಸಿ ಮ್ಯಾಟ್ರ್ ಆಗಿರೋದ್ರಿಂದ ಯಾರು ಅದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳೋ ಥರ ಇಲ್ಲ. ಎಲ್ಲ ಆಫೀಸ್ಗಳಲ್ಲೂ ಭಾರತದಲ್ಲಿ ಪೂರ್ತಿ ಮಾಡಬೇಕು ಅನ್ನೋದು ಮಾಡಿದ್ದಾರೆ. ಫಸ್ಟ್ ಫೇಸಲ್ಲಿ ಕೆಲವೊಂದು ಆಫೀಸ್ಗಳು ಐಡೆಂಟಿಫೈ ಮಾಡಿ ಶುರು ಮಾಡಿದ್ದಾರೆ. ಹೇಗೆ ಅಂದರೆ ಇದು ಒಂಥರ ಬಿಸಿ ತುಪ್ಪ, ನುಗ್ಗಕ್ಕೂ ಆಗಲ್ಲ, ಉಗ್ಳಕ್ಕೂ ಆಗಲ್ಲ, ಆ ಥರ ಮಾಡಿಟ್ಟಿದ್ದಾರೆ. ಇಲ್ಲೂ ಇವಾಗ ಕೋಲಾರ ಡಿವಿಷನಲ್ಲೂ ನಿಮಗೆ ಇಂಪ್ಲಿಮೆಂಟ್ ಆಗಿದೆ ಅಂತ ನಮ್ಮ SSP ಸರ್ ಹೇಳಿದರು. ಹೇಗಾಗಿದೆ ಇವಾಗ ಬೀಟ್ಗಳನ್ನ ಕಮ್ಮಿ ಮಾಡಲ್ಲ, ನಾವು ಯಾವ ಬೀಟು ಕಮ್ಮಿ ಮಾಡಲ್ಲ ಅಂತ ಹೇಳ್ತಾರೆ. ಏನು ಮಾಡ್ತಾರೆ, ಇವಾಗ ನಿಮ್ಮ ಎಕ್ಸಾಂಪಲ್ ಒಂದು 30 ಬೀಟ್ ಇದ್ದರೆ ಅದು ಏನು ಮಾಡ್ತಾರೆ, ಈಗ 30% ಕಮ್ಮಿ ಮಾಡ್ಕೊಳ್ಳಿ, ಮಧ್ಯಾಹ್ನಕ್ಕೆ ಬರಲಿ ಅಂತ ಹೇಳ್ತಾರೆ. ಮಿಕ್ಕಿದವರು ಇದು 8 ಜನ 10 ಜನ ಮಧ್ಯಾಹ್ನಕ್ಕೆ ಬರಲಿ ಅಂತ ಹೇಳ್ತಾರೆ. ಏನು ಮಾಡ್ತಾರೆ, 30 ಬೀಟಲ್ಲಿ 20 ಬೀಟು 21 ಬೀಟು ಮಾಡ್ಬಿಟ್ಟು ಇದು 9 ಜನ ಮಧ್ಯಾಹ್ನಕ್ಕೆ ಬರಲಿ, ಮಧ್ಯಾಹ್ನ ಮಾಡಲಿ ಈ ಥರ ಹೇಳಿ ಕಡೆಗೆ ಏನಾಗುತ್ತೆ ಅಂದರೆ ಕೊನೆಗೆ ಇದು ಸಪ್ರೇಟ್ ಮಾಡಿ ಇದು ಮಾಡಿ ಕಡೆಗೆ ಇನ್ನೊಂದು ವರ್ಷದಲ್ಲಿ ಜಸ್ಟಿಫಿಕೇಷನ್ ಇಲ್ಲ. ಈಗ 30 ಮೀಟರ್ ಅಂತ 21 ಸಾಕು, ಇನ್ನು 9 ಜನ ಏನು ಬೇಕಾಗಿಲ್ಲ. ಇನ್ನು ಆ ಸ್ಟೇಜಿಗೆ ತರೋಷ್ಟಕ್ಕೆ ನಮ್ಮ ಅಡ್ಮಿನಿಸ್ಟ್ರೇಷನ್ನು ಮುಂದುವರಿತಾ ಇದ್ದಾರೆ. ಇನ್ನೊಂದು ನಾನು ಕೂಡ ಒಬ್ಬ BPM ಆಗಿ ನಾವು ಅನುಭವಿಸ್ತಾ ಇದ್ದೀವಿ. 4ನೇ ತಾರೀಕು ಬಂದಿರ್ತಕ್ಕಂಥ BPM ರಿಟೇಲ್ COD-ನಲ್ಲಿ ಬುಕ್ ಮಾಡ್ಲಿಕ್ಕೆ ಹೋದ್ರೆ ಅದು ದುಡ್ಡೇ ತೋರಿಸ್ಬೇಕು, ಅಡ್ರೆಸ್ ಪೆಚ್ಚಾಗ. SOD-ಯಿಂದ ಇನ್ವಾಯ್ಸ್ ಆಗಿ ಬಂದಿರತಕ್ಕಂಥ 636 ರೂಪಾಯಿ BO-ದಲ್ಲಿ ತೋರಿಸಲ್ಲ, ಮ್ಯಾನಿಫೆಸ್ಟೋದಲ್ಲಿ 636 ಇದೆ. APPM-ಗೆ ಸ್ಕ್ಯಾನ್ ಮಾಡಿ ಫೆಚ್ ಮಾಡಿದ್ರೆ ಅವ್ರಿಗೆ 6 ರೂಪಾಯಿ ಬರ್ತಾರೆ. 36 ರೂಪಾಯಿ ತೋರಿಸ್ತು, ಬಟ್ ಕ್ಯಾಶ್ ಅಕ್ಸೆಪ್ಟೆನ್ಸ್ಗೆ ಹೋದ್ರೆ ಬರೀ 6 ರೂಪಾಯಿ ರಿಟರ್ನ್ ತಗೊಂಡಿದ್ದೀವಿ ನೆನ್ನೆ. ಸೊ ಇದು ಸ್ಥಿತಿ ಇದೆ ಸ್ನೇಹಿತರೆ. ಇದೆಲ್ಲೂ ಯಾಕೆಂತಂದ್ರೆ ಬದಲಾವಣೆ ಜಗದ ನಿಯಮ. ಎಲ್ಲ ಬದಲಾವಣೆಗಳಿಗೂ ಕೂಡ ನಮ್ಮ GDS ಬಾಂಧವರು ಕೂಡ ಅವ್ರ ವಯಸ್ಸಾಗಿರ್ಲಿ, ಸರ್ವಿಸ್ನಲ್ಲಿ ಹೆಚ್ಚಿಗೆ ಇದ್ದಿದ್ದ ಇದ್ರು ಕೂಡ, ವಿದ್ಯಾಭ್ಯಾಸದ ಕೊರತೆ ಇದ್ರು ಕೂಡ, ಅನುಭವ ಇಲ್ಲದೆ ಇದ್ರು ಕೂಡ, ಯಾವುದೇ ತಾಂತ್ರಿಕ ಕೆಲಸದಲ್ಲಿ ನಮ್ಗೆ ಯಾವುದೇ ಅನುಭವ ಇಲ್ಲದೆ ಇದ್ರು ಕೂಡ ಅತಿ ದಕ್ಷತೆಯಿಂದ ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ GDS ಬಾಂಧವರು. ದರ್ಪಣ್ ನೋಡಿದ್ವಿ, RICT ನೋಡಿದ್ವಿ, ಕಳೆದ 2 ವರ್ಷದಿಂದ ಈ ದರ್ಪಣದಲ್ಲಿ ಕೂಡ ಕೆಲಸ ಮಾಡಿದೆ. ಆದರೆ ಸರಳೀಕರಣದತ್ತ ಹೋಗಬೇಕಾದಂಥ ಟೆಕ್ನಾಲಜಿ ಇವತ್ತು ಕಾಂಪ್ಲಿಕೇಶನ್ ಕಡೆಗೆ ಹೆಜ್ಜೆ ಇಟ್ಟಿದ್ದಾರೆ. ಇದಕ್ಕೆ ಸಲಹೆ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮರಿದ್ದಾರಲ್ಲ, ಅವ್ರಿಗೆ ನಿಜವಾಗ್ಲೂ ಕೂಡ ಯಾವ ಭಾಷೆನಲ್ಲಿ ಅಭಿನಂದನೆಯನ್ನ ಹೇಳಬೇಕು ನನಗೆ ಗೊತ್ತಿಲ್ಲ. ಟೆಕ್ನಾಲಜಿ ಹೆಡ್ಗೆ ದಿನೇ ದಿನೇ ಟೆಕ್ನಾಲಜಿ ಬೆಳೆದ ಹಾಗೆ ಅದರ ಇಂಪ್ರೂವ್ಮೆಂಟ್ ಆಗಬೇಕು. ಟಿವಿ ಇಲ್ಲದೆ ಬ್ಲ್ಯಾಕ್ ಅಂಡ್ ವೈಟ್ ಇರ್ತಕ್ಕಂಥ ಟಿವಿ ಅದು ಕಲರ್ಗೆ ಬದಲಾವಣೆ ಆಗ್ತದೆ. ದೊಡ್ಡ ಟ್ಯೂಬ್ ಇದ್ದಂಥ ಟಿವಿ ಇವತ್ತು ಸ್ಲೇಟ್ ತರ ಸ್ಲೈಡ್ ಆಗಿ ಬಂದಿದೆ. ಇದು ನಮ್ದು ಹಾಗಲ್ಲ, ಕಾಂಪ್ಲಿಕೇಶನ್ ಕಡೆಗೆ ಹೋಗ್ತಾ ಇದೆ. ಆಕ್ಚುಲಿ ಚೆನ್ನಾಗಿದ್ದಂಥ ದರ್ಪಣನ್ನ ಅದು ಬೇರೆ ತಾಂತ್ರಿಕ ಕಾರಣಗಳಿವೆ. ಯಾಕೆಂತಂದ್ರೆ 100 ಕೋಟಿ ರೂಪಾಯಿಗಳನ್ನ ಖಾಸಗಿಯವರಿಗೆ ಕೊಡಬೇಕಾಗಿದ್ದನ್ನ ತಪ್ಪಿಸಿ ನಮ್ಮ ಇಲಾಖೆಯ ಸೋರ್ಸಸ್ ಅನ್ನ ಬಳಸಿ ಇವತ್ತು ಅದನ್ನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಅಭಿನಂದನೆಯನ್ನ ಹೇಳ್ಬೇಕಾಗ್ತದೆ. ಆದ್ರೆ ಅದು ಹಗಲು ರಾತ್ರಿ ಈ ಫ್ರಾಡ್ ಮಾಡ್ತಕ್ಕಂಥ ವಿಚಾರದಲ್ಲಿ ಏನು ಗಡ್ಬಜಿ ಸರ್ ಅವರು ಹೇಳಿದ್ರು ಅದು ಅಕ್ಷರಶಃ ಸತ್ಯ. ಏನಂದ್ರೆ ಯಾವುದೇ ಅನುಕೂಲ ಬೇಕಾದ್ರೂ ನಾವು ಹೋರಾಟಕ್ಕೆ ನಿಲ್ಲಬೇಕು. ಇವತ್ತು ಅವರು ನಮ್ಮ ಜೊತೆ ಕೈ ಸೇರ್ತಾರೆ. ಯಾಕಂತಂದ್ರೆ ಅವ್ರ ಕೈ ತುಂಬ ಕುಲಿ ಸಿಗ್ತಾ ಇದೆ, ನಮ್ಮ ಕೈ ತುಂಬ ಕುಲಿ ಸಿಗ್ತಲ್ಲ. ನಾವು ಹೋರಾಟಕ್ಕೆ ಇಳಿಬೇಕಂದ್ರೆ ನಮ್ಮ ಮೆಂಬರ್ಶಿಪ್
ನಮ್ಮ ಸದಸ್ಯತ್ವ ಚೆನ್ನಾಗಿರ್ಬೇಕು, ನಮ್ಮ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಕಡೆ ಡಿಕ್ಲರೇಷನ್ ಕೊಟ್ಟಿದ್ವಿ ಅಂದ್ರೆ ಇನ್ನೊಂದು ಕಡೆ ಕೊಡಕ್ಕೆ ಹೋಗ್ಬಾರ್ದು. ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಬಂದ್ರೆ ನ್ಯಾಷನಲ್ ಯೂನಿಯನ್ ಡಿಕ್ಲರೇಷನ್ ಕೊಟ್ಟಿರ್ತೀವಿ, ಜೊತೆಗೆ ಯಾರೋ ನಮ್ಮ ಫ್ರೆಂಡ್ ಹಳೆ ಫ್ರೆಂಡ್ SS ಮಾದೇವ ನಾನು ಕ್ಲಾಸ್ ಬಿಟ್ಟು ಅವನ್ನ 26 ಸಾರಿ ಕಡೆ ನಾನು ಯೂನಿಯನ್ ಬಾರ ರೆಕಾರ್ಡ್ ಇದ್ರಾಗ ಕೊಡಿಸ್ತೀನಿ ಸರ್ಕಾರದಲ್ಲಿ ಅವನೇನು ಕೂಡಿಸೋದು ನಾನೇ ಕೂತ್ಕೊಂಡಿದ್ದೀನಿ. ಆಲ್ ಇಂಡಿಯಾ ಲೆವೆಲಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಸು ಕಾಂಟ್ಯಾಕ್ಟ್ ನನಗಿದೆ, ಅವನೆಲ್ಲ ನಾನು ಕೊಡಿಸ್ಬೇಕಾಗಿರೋದು. ಆ ರೀತಿ ಯಾವ ಗೆಳೆಯಕರ್ದ ಅಂತ ನನಗೂ ಮೆಂಬರ್ಶಿಪ್ ಕೊಟ್ಟಿರ್ತೀನಿ, ಇನ್ನೊಂದು ಮೆಂಬರ್ಶಿಪ್ ಕೊಟ್ಟಿರ್ತೀನಿ, ಎರಡು ಕಡೆಯಲ್ಲಿ ಆಗಿರ್ತದೆ. ಆಗ ನೀವು ಯೂನಿಯನ್ನಲ್ಲಿ ಕೂತು ಏನು ಸ್ಟ್ರೈಕ್ ಮಾಡೋಕ್ಕಾಗ್ತದೆ, ಏನು ಸ್ಟ್ರೆಂತ್ ತೋರ್ಸಕ್ಕಾಗ್ತದೆ ಬಂಧುಗಳ ದಯವಿಟ್ಟು ಯಾರು ಅಷ್ಟೇ ಮುಂದಿನ ವರ್ಷ ಡಿಕ್ಲರೇಷನ್ ಕೊಡೋದಾದ್ರೆ ಒಂದು ಕಡೆ ಯಾವ್ದಾದ್ರು ಕಡೆ ಕೊಡಿ, ನಾನು ನಿಮ್ಗೆ ಬಲವಂತ ಮಾಡಲ್ಲ. ಆದ್ರೆ ಒಂದು ಹೇಳ್ತೀನಿ ಬಂಧುಗಳೇ, ಆಲ್ ಇಂಡಿಯಾ ಲೆವೆಲಲ್ಲಿ ಅತಿ ಹೆಚ್ಚು ಅನುಕೂಲಗಳು ಪಡ್ಕೊಂಡಿರ್ತಕ್ಕಂಥ ಯೂನಿಯನ್ ಅಂದ್ರೆ ನಮ್ಮದೇ. ಈಗ ವಿಜಿಲೆನ್ಸ್ ಗ್ರೌಂಡ್ ಅಂತ ಒಂದಿದೆ. ವಿಜಿಲೆನ್ಸ್ ಗ್ರೌಂಡ್ ಅಲ್ಲಿ ಏನು ಸಣ್ಣ ತಪ್ಪು ಸಿಕ್ಕಿದ್ರು ಸಾಕು, ಅಲ್ಲಿಂದ ಇನ್ನೊಂದು ಕಡೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಿ. ಅವಾಗ ಏನಾಯ್ತು, ಸಮಸ್ಯೆ ಆಯ್ತಲ್ಲ, BPM ಊರು ಬಿಟ್ಟ ಮೇಲೆ ಆಯ್ತಲ್ಲ. ಈ ರೀತಿ ಟ್ರೆಂಡ್ ಈಗ ಸ್ವಲ್ಪ ನಡೀತಾ ಇತ್ತು. ಮತ್ತೆ ನಾನು ಗಮನಿಸಿದಾಗೆ ಸುಮಾರು ಕಡೆ ಆರ್ಡಿನರಿ ಲೆಟರ್ಸ್ನ ಸರಿಯಾಗಿ ಡೆಲಿವರಿ ಮಾಡ್ತಾ ಇದ್ದಾರೆ. 2019, 20 ಈ ಥರ ಲೆಟರ್ಸ್ ಎಲ್ಲನೂ BOಗಳಲ್ಲಿ SOಗಳಲ್ಲಿ ಎಲ್ಲ ಸಿಗ್ತಿದೆ. ಈ ಥರ ಇನ್ಸಿಡೆಂಟ್ ಸಿಕ್ಕಾಗ ತುಂಬ ಸಿವಿಯರ್ ಆಗಿ ಅದನ್ನು ಆಕ್ಷನ್ ತಗೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ನಿಮ್ಮ BOಗಳಲ್ಲಿ ನಿಮ್ಮ ಏನು ಬಾಕ್ಸ್ ಇನ್ನೊಂದು ಮತ್ತೊಂದು ಏನು ಇದ್ರೂ ಅಂಥದ್ರಲ್ಲಿ ಉಳಿದಿದ್ರು ದಯವಿಟ್ಟು ಆ ಥರದ್ದು ಇಟ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಡಿ. ಸರಿಯಾಗಿ ಡೆಲಿವರಿ ಮಾಡಿ. ನಿಮ್ಮ ಕೆಲಸದಲ್ಲಿ ನಿಮ್ಗೆ ನಿಷ್ಠೆ ಇರಲಿ ಅಷ್ಟೇ. ನಿಮ್ಮ ಕೆಲಸದಲ್ಲಿ ನಿಮ್ಗೆ ನಿಷ್ಠೆ ಇದ್ದರೆ ಯಾರು ನಿಮ್ಮನ್ನು ತೊಂದರೆ ಮಾಡೋಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಇರೋದಿಲ್ಲ. ಅಧ್ಯಕ್ಷರ ಭಾಷಣ. ಈ ಬೈಯಾನಿಯಲ್ ಕಾನ್ಫರೆನ್ಸ್ 28ನೇ ಕಾನ್ಫರೆನ್ಸ್ನ ಮುಖ್ಯ ಅತಿಥಿಗಳಾದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀಯುತ ಕಂಡೋಜಿರಾವ್ ಸರ್ ಅವರು, ಸರ್ಕಲ್ ಸೆಕ್ರೆಟರಿ ಹಾಗೂ ವರ್ಕಿಂಗ್ ಪ್ರೆಸಿಡೆಂಟ್ CHQ ಡೆಲ್ಲಿ ಆದಂಥ ಇವರು, ಹಾಗೂ ಪೋಸ್ಟ್ಮ್ಯಾನ್ ಆ್ಯಂಡ್ MTS ಸರ್ಕಲ್ ಸೆಕ್ರೆಟರಿಗಳಾದಂಥ ಹಿರಿಯಣ್ಣನವರೇ, ಹಾಗೂ GDS ಸರ್ಕಲ್ ಸೆಕ್ರೆಟರಿ ವರ್ಕಿಂಗ್ ವೈಸ್ ಪ್ರೆಸಿಡೆಂಟ್ CHQ ಡೆಲ್ಲಿ ಚಂದ್ರಶೇಖರವರೇ, ಹಾಗೂ ನಮ್ಮ ನೆಚ್ಚಿನ ರಿಟೈರ್ಡ್ ಪೋಸ್ಟ್ ಮಾಸ್ಟರ್ ಆದಂಥ ವೆಂಕಟರಮಣ ಸರ್ ಅವರೇ, ಹಾಗೂ ಪ್ರೆಸೆಂಟ್ ASP ಅರಸೀಕೆರೆ ವೆಂಕಟರಮಣ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ನಮ್ಮ ಯೂನಿಯನ್ ನಾಯಕರೇ, ಹಾಗೂ ಎಲ್ಲ ಸ್ನೇಹಿತರೇ, ಅಕ್ಕ ತಂಗಿಯರೇ, ಅನುಕಂಬಂದರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಮಹಾ ಮೇಧಾವಿಗಳಾದಂತಹ ಶ್ರೀ ಕಂಡೋಜಿರಾವ್ ಸರ್ ಅವರು ಇಂಚಿಂಚು ಸಹ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ, ಏನು ನಡೀಬಾರ್ದು ಅನ್ನೋದನ್ನು ಮಾರ್ಮಿಕವಾಗಿ ಸವಿಸ್ತಾರವಾಗಿ ನಮ್ಮ ಕಂಡೋಜಿರಾವ್ ಸರ್ ಅವರು ತಿಳಿಸಿದ್ದಾರೆ. ನಮ್ಮ ಯೂನಿಯನ್ನು ನಾನ್ ಕರಪ್ಟಿವ್ ಯೂನಿಯನ್ನು, ಸೋಷಿಯಲ್ ವೆಲ್ಫೇರ್ ನಮ್ದು ಏನಿದೆ ಡಿಪಾರ್ಟ್ಮೆಂಟ್ ವೆಲ್ಫೇರ್ಗೆ ರಕ್ಷಿಸ್ತಾ ದುಡಿದಿರುವಂಥ ಯೂನಿಯನ್ ನಮ್ಮದು. ಇವತ್ತು ನಾನು ಸುಮಾರು ಸಲ ಹಲವಾರು ಫಂಕ್ಷನ್ಗಳು ಜ್ಞಾಪಿಸಿದ್ದೀನಿ, ಇವತ್ತು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ GDS ಅವರು ಏನು ನಾವು ಬೆನಿಫಿಟ್ಸ್ ತಗೊಳ್ತಾ ಇದ್ದೀವಿ, ಡಿಪಾರ್ಟ್ಮೆಂಟ್ ಏನು ಬೆನಿಫಿಟ್ಸ್ ತಗೊಳ್ತಾ ಇದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಬಹಳಷ್ಟು ಪರಿಶ್ರಮ. ನಮ್ಮ ಯೂನಿಯನ್ನ ಹಿರಿಯರಾದಂಥ ಮೊದಲು ನಾಯಕರು ಏನಿದ್ರು ಅವರೆಲ್ಲ ಪರಿಶ್ರಮದಿಂದಲೇ ನಾವು ಕಳಿಸ್ತಾ ಇದ್ದೀವಿ. ಅದನ್ನು ಚಂದ್ರಶೇಖರ್ ಸರ್ ಅವರು ತಿಳಿಸಿದ್ದಾರೆ, ನಮ್ಮ ಕಂಡೋಜಿರಾವ್ ಸರ್ ತಿಳಿಸಿದ್ದಾರೆ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ನ್ಯಾಷನಲ್ ಯೂನಿಯನ್ ಫೌಂಡರ್ ಆದಂಥ KR ರಾಮಮೂರ್ತಿ ಸರ್ ಅವರು ನಾವು ನೆನೆಸ್ಕೊಳ್ಳೇಬೇಕು. ಅವರು 1978 ಇರ್ಬೋದು ಅನಿಸುತ್ತೆ, ಏನು ಬೋನಸ್ ಬಂತು ಡಿಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಅನೌನ್ಸ್ ಮಾಡಿದ್ದಾಗ ಅವರು ಅದನ್ನು ಧಿಕ್ಕರಿಸಿ GDS ಅವರಿಗೆ ಬೋನಸ್ ಕೊಡೋವರೆಗೂ ನಾವು ಬೋನಸ್ ತಗೊಳ್ಳೋದಿಲ್ಲ ಅಂತೇಳಿ ಅವರು ಅದನ್ನು ಧಿಕ್ಕರಿಸಿ ಶರ್ಟನ್ನು ಬಿಚ್ಚಿ ಚೆನ್ನೈಯಲ್ಲಿ ಧರಣಿ ಕುಳಿತು CPO ಮುಂದೆ ಮತ್ತು GDS ಅವ್ರಿಗೂ ಸಹ ಬೋನಸ್ ಬರೋ ಥರ ಮಾಡಿದಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಯೂನಿಯನ್ ಫೌಂಡರು KR ರಾಮಮೂರ್ತಿ ಅವರು. ಅದೇ ಆಗಲಿ ಯಾವುದೇ ಆಗಲಿ ಯೂನಿಯನ್ನಿಂದ ನಾವು ಏನು ಪಡ್ಕೊಂಡಿದ್ದೀವಿ ಅದು ಬಹಳಷ್ಟು ಪರಿಶ್ರಮ ನಮ್ಮ ಯೂನಿಯನ್ ಕಡೆ ನಡೆದಿದೆ. ನಾವು ಹೆಮ್ಮೆಯಿಂದ ಅದನ್ನು ಹೇಳ್ಕೋಬೋದು. ಹಾಗಾಗಿ ಯೂನಿಯನ್ ಬಲಿಷ್ಠವಾಗಿದ್ದರೆ ನಾವು ಸುರಕ್ಷಿತವಾಗಿರ್ತೀವಿ. ನಾವು
ಈ ಯೂನಿಯನ್ನನ್ನು ಬಲಪಡಿಸಿ ಹೆಚ್ಚು ಹೆಚ್ಚು ಜನ ನಮ್ಮ ಯೂನಿಯನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಯೂನಿಯನ್ ಬಲಪಡಿಸಿದರೆ ನಮ್ಮ ನಾಯಕರು ಧೈರ್ಯವಾಗಿ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಜೊತೆಯಲ್ಲಿ ಅವರು ಹೋರಾಟ ಮಾಡ್ಬೋದಾಗುತ್ತೆ. ಹಾಗಾಗಿ ನಾವು ಅವ್ರಿಗೆ ಬೆಂಬಲವಾಗಿ ನಿಲ್ಲಬೇಕು, ಅವ್ರಿಗೆ ಕೈ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಕೊಳ್ತಾ ಇದ್ದೀನಿ. ಈಗಾಗಲೇ ಡಿಪಾರ್ಟ್ಮೆಂಟ್ ಬೇಕಾಗಿರುವಂಥ ಈಗ ಏನಿದೆ ಹೊಸ ಸಾಫ್ಟ್ವೇರ್ಗಳೆಲ್ಲ ಏನು ಬಂದಿದೆ, ಏನು ತೊಂದರೆಗಳಿದೆ ಬಹಳಷ್ಟು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಮತ್ತು ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೂ ನಾನು ಕೇಳ್ಕೊಳ್ತೀನಿ, ಎಲ್ಲ ಹೊರಟೋಗಿದ್ದಾರೆ, ಯಾರು ಇಲ್ಲ ಇಲ್ಲಿ. ಏನು ನಮ್ಮ GDS ಬಾಂಧವರು ಭಾಳ ಕಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ, ಎಷ್ಟು ಜನಕ್ಕೆ ಎಲಿಜಿಬಿಲಿಟಿ ಇದೆಯೋ ಅವರಿಗೆಲ್ಲ ಸೆಕೆಂಡ್ TRC ಕೊಟ್ಟರೆ ನೆಕ್ಸ್ಟ್ ಪೇ ಕಮಿಷನಲ್ಲಿ ಅವ್ರಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರೇ ಇರಲಿ, IP ಸಾಹೇಬ್ರಿರ್ಬೋದು, ಸ್ಟೂಡೆಂಟ್ಗಳಿರ್ಬೋದು, ಯಾರು ಅಡ್ಮಿನಿಸ್ಟ್ರೇಟಿವ್ ಇದ್ದಾರೆ, ಒಂದು ಸಹಾನುಭೂತಿಯಿಂದ ನಮ್ಮ GDS ನೌಕರರಿಗೆ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ಯಾಕರ್ಸ್ ಇರ್ಬೋದು, ಎಲ್ಲರಿಗೂ ಸಹ ಸೆಕೆಂಡ್ TRC ಕೊಡಲಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ನಾವು ಯಾವತ್ತೂ ಬಿಸ್ನೆಸ್ ಡೆವಲಪ್ಮೆಂಟ್ಗೆ ನಮ್ಮ ಯೂನಿಯನ್ ವಿರೋಧ ಇಲ್ಲ. ನಾವು ಡೆವಲಪ್ಮೆಂಟ್ಗೆ ನಾವು ಸಪೋರ್ಟ್ ಮಾಡೋವಂಥ ಯೂನಿಯನ್ ನಮ್ಮದು. ಮತ್ತು ನಾವು ಡಿಪಾರ್ಟ್ಮೆಂಟ್ ಫೇವರ್ ಇರುವಂಥವ್ರು, ಹಾಗೂ ಯಾವುದೇ ಅಡ್ಮಿನಿಸ್ಟ್ರೇಟಿವ್ಗೂ ನಾವು ವ್ಯತಿರಿಕ್ತವಾಗಿ ಹೋಗುವಂಥವ್ರಲ್ಲ. ನಾವೇನಿದ್ರು ನಮ್ಮ ಬೇಡಿಕೆಗಳನ್ನು ಸಹಾನುಭೂತಿಯಿಂದ ನಾವು ನಮ್ಮ ಕಷ್ಟಗಳನ್ನು ಅವ್ರ ಹತ್ರ ನಾವು ಮುಂದೆ ಇಡ್ತೀವಿ. ನಮಗಿಂತ ಪ್ರಾಬ್ಲಮ್ಸ್ ಇದೆ ಅಂತೇಳಿ ಅದನ್ನು ಅದೇ ರೀತಿಯಲ್ಲಿ ಅವರು ಅದನ್ನು ಪರಿಗಣಿಸಿ ನಮ್ಮ ನೌಕರರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಡ್ಮಿನಿಸ್ಟ್ರೇಟಿವ್ನ ನಾನು ಕೇಳ್ಕೊಳ್ತೀನಿ. ಹಾಗೂ ಯೂನಿಯನ್ ಇದ್ದರೆ ಮಾತ್ರ ನಾವು ಯಾವತ್ತಿಗೂ ಏನಾದರೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಎಲ್ಲ ನೌಕರರಲ್ಲೂ ನಾನು ಬೇಡ್ಕೊಳ್ತಾ ಈ ಅವಕಾಶ ಕೊಟ್ಟಂಥ ಎಲ್ಲ ಈ ವೇದಿಕೆಗೆ ಮತ್ತು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.